ಇವತ್ತು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಏನು SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲ ಮತದಾರರು ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣೆ ಆಯೋಗ ಮಾಡ್ತಾಯಿದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲೇ ಇದೆ ಅವರು ಮತ ಹಾಕುವಂಥ ಅಧಿಕಾರ ಕೊಡುವಂಥ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನು ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾಯಿದೆ. ಇದರಿಂದ ಈ ನಕಲಿ ಓಟುಗಳು ಅಂದರೆ ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡುಪ್ಲಿಕೇಟ್ ಓಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಈ SIR ಬಂದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯಿತು, ಪಶ್ಚಿಮ ಬಂಗಾಳ ಚುನಾವಣೆ ಆಯಿತು, ತಮಿಳುನಾಡು ಚುನಾವಣೆ ಆಯಿತು, ಕೇರಳ ಚುನಾವಣೆ ಆಯಿತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು. ಅಂದರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIRನಿಂದ BJPಗೆ ಅನುಕೂಲ ಆಗ್ತದೆ, BJP ಇದರ ಲಾಭ ತೊಗೋತದೆ ಅನ್ನೋಂಥ ಮೂರ್ಖತನದ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಕೇರಳದಾಗೂ BJP ಬರಬೇಕಾಗಿತ್ತಲ್ಲ, ನಮ್ಮ ಲಾಭ ಆಗಿತ್ತು. ತಮಿಳುನಾಡದಾಗೂ ನಮ್ಮ BJP ಬರಬೇಕಾಗಿತ್ತಲ್ಲ. ಅಂದರೆ ಅವರಿಗೆ ಭಯ ಬಂದಿದೆ. ಎಷ್ಟು ದಿವಸ ಏನು ಮಾಡ್ಯಾರ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡಿಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುಕ್ಕಾಣಿ ಹಿಡಿದಿದ್ರು. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಬೂತ್ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕೋದು, ಯಾವುದೇ ಸಂಘ ಸಂಸ್ಥೆದವರು ಮತ್ತು ಒಬ್ಬ ಮತದಾರ ತನ್ನ ದೇಶದ ಸಲುವಾಗಿ 10 ವೋಟ್ ಮಾಡಿಸ್ಬೇಕಂತ ಸಂಕಲ್ಪಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ನಾವು ಈ ದೇಶದ ಮತದಾರದೀನಿ, ನನ್ನ ದೇಶ ಸುರಕ್ಷಿತವ್ರ ಕೈಗೆ ಹೋಗ್ಬೇಕು, ನನ್ನ ದೇಶದಲ್ಲಿ ಪ್ರಾಮಾಣಿಕ ಮತದಾನ ಆಗಬೇಕಾದ್ರೆ ನಾನು ಸಹ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಯಾರಪ್ಪನ ಅಪ್ಪಣೆ ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಸ್ಪಷ್ಟ ನೀತಿ ಇದೆ. ಆದರೆ ಈ ಕಳ್ಳರಿಗೆ ಏನಾಗಿದೆ, ತಮ್ಮ ಏರಿಯಾದಲ್ಲಿ ಬೇಕಾದಂಗೆ ಮಾಡ್ಕೋತಾ ಇದ್ದಾರೆ. ಈ ನಮ್ಮ ಹಿಂದೂ ಏರಿಯಾಗಳೇನದಾವ ಇಲ್ಲಿ ಬಂದು ಒಂದು ರೀತಿ ಭಯದ ವಾತಾವರಣ. ಮನೆ ಚುನಾವಣೆದಾಗೂ ಹಾಗೆ ಮಾಡ್ತಾರೆ ಅವರು. ಚುನಾವಣೆ ನಡೆದಾಗ ಏನು ಮಾಡ್ತಾರೆ, ಮುಂಜಾನೆ 7 ಗಂಟೆಗೆ ಮತದಾನ ಚಾಲು ಆಗ್ತದೆ. ಇಡೀ ತಮ್ಮ ಮುಸ್ಲಿಮ್ ಏರಿಯಾದಾಗ ಎಲ್ಲ ವೋಟಿಂಗ್ ಮಾಡ್ಕೊಂಡು ಬಿಡ್ತಾರೆ. 9-10 ಗಂಟೆಗೆ ಬಂದು ಇಲ್ಲಿ ಗುಂಡಾಗಿರಿ ಇಲ್ಲಿನೂ ಬಂದು ನಮ್ಮ ಮತದಾರನ ಭಯ ಅನಿಸೋದು, ಅವ್ರು ವಿಡಿಯೋ ತೆಗೆದಂಗೆ ಮಾಡೋದು, ಭಯ ನಿರ್ಮಾಣ ಮಾಡೋದು. ನೀನು BJPಗೆ ಹಾಕಿದ್ದು ಗುರುತಾಯ್ತಂದ್ರೆ ನೀನು ಮುಂದೆ ನೋಡ್ಕೋತೀನಿ ಅಂಥೇಳಿ ಮೋಟರ್ ಸೈಕಲ್ ಮೇಲೆ ಬಂದು ಈ ರೀತಿ ಗುಂಡಾಗಿರಿ 2018ರಾಗೂ ಮಾಡ್ಯಾರ, 2023ರಾಗೂ ಮಾಡ್ಯಾರ. ಆದರೆ ನಮ್ಮ ಮತದಾರರು ಭಾಳ ಜಾಗೃತರಾಗಿ ಸಮಾಧಾನದಿಂದ ಬಂದು ತಮ್ಮ ಮತದಾನ ಮಾಡಿ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ವಿಜಯಪುರ ನಗರದ ಜನ ಆರಿಸಿ ಕಳಿಸಿದ್ದಾರೆ.